ಸಮಾಜ ಕಲ್ಯಾಣ ಇಲಾಖೆಗೆ ಬಜೆಟ್ನಲ್ಲಿ ಮಾತ್ರ ಕೋಟಿ ಹಣವನ್ನ ಇಡ್ತಾರೆ. ಆದ್ರೆ ಅದ್ ಎಲ್ಲಿ ವಿನಿಯೋಗ ಆಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಈ ಇಲಾಖೆ ನಿರ್ವಹಣೆ ಮಾಡುವಂತಹ ಹಾಸ್ಟೆಲ್ಗಳು ಅವ್ಯವಸ್ಥೆಯ ಆಗರ ಆಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಈ ಎಲ್ಲಾ ಕರ್ಮಕಾಂಡಗಳು ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಬನ್ನಿ. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ, ಸ್ವಚ್ಛತೆ ಇಲ್ಲ, ಮೂಲಭೂತ ಸೌಕರ್ಯ ಮಾಯ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಹೆಚ್ಚಾಗಿ ಮಧ್ಯಮ ವರ್ಗದ ಹಾಗೂ ಬಡ ಮಕ್ಕಳೇ ಹೆಚ್ಚಾಗಿ ಇರ್ತಾರೆ. ಆದರೆ ನಮ್ಮ ಸರ್ಕಾರಗಳು ಇಂತಹ ಹಾಸ್ಟೆಲ್ಗಳನ್ನು ಕಡೆಗಣಿಸುತ್ತಿವೆ. ಅವು ವಾಸಕ್ಕೆ ಯೋಗ್ಯವಲ್ಲ ಎನ್ನುವಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡುತ್ತಿದೆ. ಇದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂದ್ರೆ ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ. ನೋಡಿದ್ರಲ್ಲ, ಸುಣ್ಣ ಬಣ್ಣ ಕಾಣದ ಗೋಡೆಗಳು, ಮುರಿದ ಕಿಟಕಿಗಳು, ಗೋಡೆಯಲ್ಲಿ ಮರದ ಬೇರುಗಳು, ಗಬ್ಬು ನಾರುತ್ತಿರುವ ಶೌಚಾಲಯಗಳು, ಸ್ನಾನಕ್ಕೆ ಬಿಸಿ ನೀರಿಲ್ಲ, ವಿದ್ಯಾರ್ಥಿಗಳಿಗೆ ಬೆಡ್ ಇಲ್ಲ. ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ನಿಜ ಚಿತ್ರಣ. ಬೀದರ್ನ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯಕ್ಕೆ ರಿಪಬ್ಲಿಕ್ ಕನ್ನಡ ಭೇಟಿ ನೀಡಿ ರಿಯಾಲಿಟಿ ಚೆಕ್ ನಡೆಸಿದಾಗ ಈ ಅವ್ಯವಸ್ಥೆಯ ದರ್ಶನವಾಗಿದೆ. ಇದು ಹೇಳಿ ಕೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಈಗಾಗಲೇ ಜಿಲ್ಲಾ ಅಧಿಕಾರಿ ಇರ್ತಾರ, ಅವ್ರದೊಂದು ಅವ್ರ ಆವರಣದಲ್ಲಿದೆ ಅಂತ ಹೇಳ್ಬೋದು. ನೋಡಬಹುದು, ಇಲ್ಲಿ ವಿದ್ಯಾರ್ಥಿಗಳು ಕರೀತಾ ಇದ್ದಾರೆ, ಏನ್ ಸಮಸ್ಯೆ ಇದೆ ನೇರವಾಗಿ ನಾವು ರಿಯಾಲಿಟಿ ಚೆಕ್ ಮೂಲಕ ತೋರಿಸೋಣ. ಇದು ಒಂದು ಸ್ನಾನದ ಕೋಣೆ ಇದೆ, ನೋಡಬಹುದು. ಮೊದಲೇ ಮಳೆಗಾಲ ಬರ್ತಾ ಇದೆ, ನೋಡಬಹುದು, ನೀರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಆತ ತೋರಿಸ್ತಾ ಇದ್ದಾರೆ. ಈ ಹಾಸ್ಟೆಲ್ನಲ್ಲಿ 170ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸವಿದ್ದಾರೆ. ಆದರೆ ಹಾಸ್ಟೆಲ್ನಲ್ಲಿ ಯಾವುದೇ ಸೌಕರ್ಯವೂ ಸರಿಯಾಗಿಲ್ಲ. ಊಟ ಕೂಡ ತಿನ್ನಲು ಯೋಗ್ಯವಾಗಿರುವುದಿಲ್ಲವಂತೆ. ಶೌಚಾಲಯಗಳ ಸ್ಥಿತಿಯಂತೂ ಅಯೋಮಯ. ಹಾಸ್ಟೆಲ್ ವಾರ್ಡನ್ ಸರಿಯಾಗಿ ಬರೋಲ್ವಂತೆ. ಮೇಲಾಧಿಕಾರಿಗಳಂತೂ ಈ ಕಡೆ ಮುಖ ಹಾಕೋಲ್ವಂತೆ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕ ಪ್ರಕಾಶ್ ಸೂರ್ಯವಂಶಿ ಕೂಡ ಗಮನ ಹರಿಸ್ತಾ ಇಲ್ವಂತೆ. ಹೀಗಾಗಿ ಈ ಅವ್ಯವಸ್ಥೆ ಎನ್ನುತ್ತಿದ್ದಾರೆ ವಿದ್ಯಾರ್ಥಿಗಳು. ಎಲ್ಲ ಸಮಸ್ಯೆ ಇದಾವೆ. ವಾಶ್ರೂಮ್ ಕರೆಕ್ಟ್ ಆಗಿಲ್ಲ. ಒಂದು ಇಲ್ಲ 6 ವಾಶ್ರೂಮ್ ಇದ್ರೆ ಒಂದಕ್ಕೂ ನಳ್ಳಿಲ್ಲ, ಬಿಸಿನೀರು ಬರಲ್ಲ, ವಾಶ್ರೂಮ್ ಒಂದು ಕ್ಲೀನ್ ಇಲ್ಲ. ಟೋಟಲ್ 200 ವಿದ್ಯಾರ್ಥಿಗಳಿಗೆ 6 ಕೋಣೆಗಳು, ಒಂದಲ್ಲೂ ನೀರು ಬರಲ್ಲ. ಒಂದೇ ಒಂದು ಯೂಸ್ ಆಗುತ್ತೆ, ಅದೇ ಎಲ್ಲರೂ ಯೂಸ್ ಮಾಡಬೇಕು. ಕ್ಲೀನ್ನೆಸ್ ಡೈಲಿ ಮಾಡ್ತಾರೆ, ಡೈಲಿ ಹಂಗೆ ಇರುತ್ತೆ. ಯಾರು ಬಂದು ನೋಡಲ್ಲ, ಯಾರು ಬಂದು ಕೇಳಲ್ಲ. ಜಿಲ್ಲಾ ಕಚೇರಿಯ ಆವರಣದಲ್ಲೇ ಹಾಸ್ಟೆಲ್ ಪರಿಸ್ಥಿತಿ ಹೀಗಿದ್ರೆ ಜಿಲ್ಲೆಯ ವಿವಿಧ ವಸತಿ ನಿಲಯಗಳ ಪರಿಸ್ಥಿತಿ ದೇವರೇ ಬಲ್ಲ. ಹಾಸ್ಟೆಲ್ನಲ್ಲಿ ಸ್ವಚ್ಛತೆಯೇ ಇಲ್ಲದಿರುವುದು ವಿದ್ಯಾರ್ಥಿಗಳಿಗೆ ಸಾಂಕ್ರಾಮಿಕ ರೋಗ ತಂದೊಡ್ಡುವ ಆತಂಕ ಹೆಚ್ಚಿಸಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಸತಿ ನಿಲಯದ ಅವ್ಯವಸ್ಥೆ ಸಂಪೂರ್ಣ ಸೆರೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಈ ಹಾಸ್ಟೆಲ್ಗಳ ಸ್ಥಿತಿ ಬಗ್ಗೆ ಹಾಗೂ ನಿರ್ವಹಣೆ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಬೇಕಿದೆ. ಅವ ಸರ್ ಬಹಳಷ್ಟು ಸಮಸ್ಯೆ ಅವ. ಏನಂದ್ರ ಶೌಚಾಲಯ ಕರೆಕ್ಟ್ ಇಲ್ಲ, ಬಿಸಿ ನೀರನ್ನು ಬರಲ್ಲ ಟೈಮಿಗೆ. ಊಟ ಅಷ್ಟೇ ಚೆನ್ನಾಗಿದೆ, ಬಟ್ ಏನು ಸ್ವಲ್ಪ ಟೇಸ್ಟ್ ಬರಲ್ಲ ಅಷ್ಟೇ. ಸ್ವಲ್ಪ ಕ್ಲೀನ್ಸ್ ಪ್ರಾಬ್ಲಮ್ ಇದೆ, ವಾಶ್ರೂಮ್ ಕರೆಕ್ಟ್, ಸ್ವಲ್ಪ ಲೇಟ್ ಇನ್ನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಬಿಸಿ ನೀರು ಪ್ರಾಬ್ಲಮ್ ಇದೆ. ಅದೇ ಸ್ವಲ್ಪ ಬಂದು ವಿಸಿಟ್ ಮಾಡಿ ಸ್ವಲ್ಪ ನೋಡ್ಬೇಕ್ರಿ. ಇದನ್ನೆಲ್ಲ ನೋಡ್ತಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಬರುವ ಕೋಟಿ ಹಣ ಎಲ್ಲಿಗೆ ಹೋಗ್ತಿದೆ ಎಂಬ ಪ್ರಶ್ನೆ ಉದ್ಭವವಾಗುತ್ತೆ. ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ. ಸರ್ಕಾರ ಹೆಚ್ಚಿನ ಗಮನವನ್ನ ವಹಿಸಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಮಾಜ ಕಲ್ಯಾಣ ಇಲಾಖೆಗೆ ಬಜೆಟ್ನಲ್ಲಿ ಮಾತ್ರ ಕೋಟಿ ಹಣವನ್ನ ಇಡ್ತಾರೆ. ಆದ್ರೆ ಅದ್ ಎಲ್ಲಿ ವಿನಿಯೋಗ ಆಗುತ್ತೆ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಈ ಇಲಾಖೆ ನಿರ್ವಹಣೆ ಮಾಡುವಂತಹ ಹಾಸ್ಟೆಲ್ಗಳು ಅವ್ಯವಸ್ಥೆಯ ಆಗರ ಆಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಈ ಎಲ್ಲಾ ಕರ್ಮಕಾಂಡಗಳು ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಬನ್ನಿ. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ, ಸ್ವಚ್ಛತೆ ಇಲ್ಲ, ಮೂಲಭೂತ ಸೌಕರ್ಯ ಮಾಯ. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಹೆಚ್ಚಾಗಿ ಮಧ್ಯಮ ವರ್ಗದ ಹಾಗೂ ಬಡ ಮಕ್ಕಳೇ ಹೆಚ್ಚಾಗಿ ಇರ್ತಾರೆ. ಆದರೆ ನಮ್ಮ ಸರ್ಕಾರಗಳು ಇಂತಹ ಹಾಸ್ಟೆಲ್ಗಳನ್ನು ಕಡೆಗಣಿಸುತ್ತಿವೆ. ಅವು ವಾಸಕ್ಕೆ ಯೋಗ್ಯವಲ್ಲ ಎನ್ನುವಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡುತ್ತಿದೆ. ಇದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂದ್ರೆ ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ. ನೋಡಿದ್ರಲ್ಲ, ಸುಣ್ಣ ಬಣ್ಣ ಕಾಣದ ಗೋಡೆಗಳು, ಮುರಿದ ಕಿಟಕಿಗಳು, ಗೋಡೆಯಲ್ಲಿ ಮರದ ಬೇರುಗಳು, ಗಬ್ಬು ನಾರುತ್ತಿರುವ ಶೌಚಾಲಯಗಳು, ಸ್ನಾನಕ್ಕೆ ಬಿಸಿ ನೀರಿಲ್ಲ, ವಿದ್ಯಾರ್ಥಿಗಳಿಗೆ ಬೆಡ್ ಇಲ್ಲ. ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ನಿಜ ಚಿತ್ರಣ.
ಬೀದರ್ನ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿರುವಂತಹ ಡಾ ಬಿಆರ್ ಅಂಬೇಡ್ಕರ್ ವಸತಿ ನಿಲಯಕ್ಕೆ ರಿಪಬ್ಲಿಕ್ ಕನ್ನಡ ಭೇಟಿ ನೀಡಿ ರಿಯಾಲಿಟಿ ಚೆಕ್ ನಡೆಸಿದಾಗ ಈ ಅವ್ಯವಸ್ಥೆಯ ದರ್ಶನವಾಗಿದೆ. ಇದು ಹೇಳಿ ಕೇಳಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಈಗಾಗಲೇ ಜಿಲ್ಲಾ ಅಧಿಕಾರಿ ಇರ್ತಾರ ಅವ್ರದೊಂದು ಅವ್ರ ಆವರಣದಲ್ಲಿದೆ ಅಂತ ಹೇಳ್ಬೋದು. ನೋಡಬಹುದು ಇಲ್ಲಿ ವಿದ್ಯಾರ್ಥಿಗಳು ಕರೀತಾ ಇದ್ದಾರೆ, ಏನ್ ಸಮಸ್ಯೆ ಇದೆ ನೇರವಾಗಿ ನಾವು ರಿಯಾಲಿಟಿ ಚೆಕ್ ಮೂಲಕ ತೋರಿಸೋಣ. ಇದು ಒಂದು ಸ್ನಾನದ ಕೋಣೆ ಇದೆ, ನೋಡಬಹುದು ಮೊದಲೇ ಮಳೆಗಾಲ ಬರ್ತಾ ಇದೆ, ನೋಡಬಹುದು ನೀರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಆತ ತೋರಿಸ್ತಾ ಇದ್ದಾರೆ. ಈ ಹಾಸ್ಟೆಲ್ನಲ್ಲಿ 170ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸವಿದ್ದಾರೆ. ಆದರೆ ಹಾಸ್ಟೆಲ್ನಲ್ಲಿ ಯಾವುದೇ ಸೌಕರ್ಯವೂ ಸರಿಯಾಗಿಲ್ಲ. ಊಟ ಕೂಡ ತಿನ್ನಲು ಯೋಗ್ಯವಾಗಿರುವುದಿಲ್ಲವಂತೆ. ಶೌಚಾಲಯಗಳ ಸ್ಥಿತಿಯಂತೂ ಅಯೋಮಯ. ಹಾಸ್ಟೆಲ್ ವಾರ್ಡನ್ ಸರಿಯಾಗಿ ಬರೋಲ್ವಂತೆ. ಮೇಲಾಧಿಕಾರಿಗಳಂತೂ ಈ ಕಡೆ ಮುಖ ಹಾಕೋಲ್ವಂತೆ. ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕ ಪ್ರಕಾಶ್ ಸೂರ್ಯವಂಶಿ ಕೂಡ ಗಮನ ಹರಿಸ್ತಾ ಇಲ್ವಂತೆ. ಹೀಗಾಗಿ ಈ ಅವ್ಯವಸ್ಥೆ ಎನ್ನುತ್ತಿದ್ದಾರೆ ವಿದ್ಯಾರ್ಥಿಗಳು. ಎಲ್ಲ ಸಮಸ್ಯೆ ಇದಾವೆ. ವಾಶ್ರೂಮ್ ಕರೆಕ್ಟ್ ಆಗಿಲ್ಲ. ಒಂದು ಇಲ್ಲ 6 ವಾಶ್ರೂಮ್ ಇದ್ರೆ ಒಂದಕ್ಕೂ ನಳ್ಳಿಲ್ಲ, ಬಿಸಿನೀರು ಬರಲ್ಲ, ವಾಶ್ರೂಮ್ ಒಂದು ಕ್ಲೀನ್ ಇಲ್ಲ. ಟೋಟಲ್ 200 ವಿದ್ಯಾರ್ಥಿಗಳಿಗೆ 6 ಕೋಣೆಗಳು. ಒಂದಲ್ಲೂ ನೀರು ಬರಲ್ಲ, ಒಂದೇ ಒಂದು ಯೂಸ್ ಆಗುತ್ತೆ, ಅದೇ ಎಲ್ಲರೂ ಯೂಸ್ ಮಾಡಬೇಕು. ಕ್ಲೀನ್ನೆಸ್ ಡೈಲಿ ಮಾಡ್ತಾರೆ, ಡೈಲಿ ಹಂಗೆ ಇರುತ್ತೆ. ಯಾರು ಬಂದು ನೋಡಲ್ಲ, ಯಾರು ಬಂದು ಕೇಳಲ್ಲ. ಜಿಲ್ಲಾ ಕಚೇರಿಯ ಆವರಣದಲ್ಲೇ ಹಾಸ್ಟೆಲ್ ಪರಿಸ್ಥಿತಿ ಹೀಗಿದ್ರೆ ಜಿಲ್ಲೆಯ ವಿವಿಧ ವಸತಿ ನಿಲಯಗಳ ಪರಿಸ್ಥಿತಿ ದೇವರೇ ಬಲ್ಲ. ಹಾಸ್ಟೆಲ್ನಲ್ಲಿ ಸ್ವಚ್ಛತೆಯೇ ಇಲ್ಲದಿರುವುದು ವಿದ್ಯಾರ್ಥಿಗಳಿಗೆ ಸಾಂಕ್ರಾಮಿಕ ರೋಗ ತಂದೊಡ್ಡುವ ಆತಂಕ ಹೆಚ್ಚಿಸಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಸತಿ ನಿಲಯದ ಅವ್ಯವಸ್ಥೆ ಸಂಪೂರ್ಣ ಸೆರೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಈ ಹಾಸ್ಟೆಲ್ಗಳ ಸ್ಥಿತಿ ಬಗ್ಗೆ ಹಾಗೂ ನಿರ್ವಹಣೆ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಬೇಕಿದೆ. ಅವ ಸರ್ ಬಹಳಷ್ಟು ಸಮಸ್ಯೆ ಅವ. ಏನಂದ್ರ ಶೌಚಾಲಯ ಕರೆಕ್ಟ್ ಇಲ್ಲ, ಬಿಸಿ ನೀರನ್ನು ಬರಲ್ಲ ಟೈಮಿಗೆ. ಊಟ ಅಷ್ಟೇ ಚೆನ್ನಾಗಿದೆ, ಬಟ್ ಏನು ಸ್ವಲ್ಪ ಟೇಸ್ಟ್ ಬರಲ್ಲ ಅಷ್ಟೇ. ಸ್ವಲ್ಪ ಕ್ಲೀನ್ಸ್ ಪ್ರಾಬ್ಲಮ್ ಇದೆ, ವಾಶ್ರೂಮ್ ಕರೆಕ್ಟ್ ಸ್ವಲ್ಪ ಲೇಟ್ ಇನ್ನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬಿಸಿ ನೀರು ಪ್ರಾಬ್ಲಮ್ ಇದೆ, ಅದೇ ಸ್ವಲ್ಪ ಬಂದು ವಿಸಿಟ್ ಮಾಡಿ ಸ್ವಲ್ಪ ನೋಡ್ಬೇಕ್ರಿ. ಇದನ್ನೆಲ್ಲ ನೋಡ್ತಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಬರುವ ಕೋಟಿ ಹಣ ಎಲ್ಲಿಗೆ ಹೋಗ್ತಿದೆ ಎಂಬ ಪ್ರಶ್ನೆ ಉದ್ಭವವಾಗುತ್ತೆ. ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ. ಸರ್ಕಾರ ಹೆಚ್ಚಿನ ಗಮನವನ್ನ ವಹಿಸಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.